ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ರುತಿ. ಇವತ್ತಿನ ರೆಸಿಪಿ ಸಿಹಿ ಪೊಂಗಲ್. ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಖಂಡಿತ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಅರ್ಧ ಕಪ್ ಅಕ್ಕಿ, ಅರ್ಧ ಕಪ್ ಬೇಳೆ ತೆಗೆದುಕೊಂಡು ಅದನ್ನು ಚೆನ್ನಾಗಿ 2-3 ಸಲ ತೊಳೆದು ಕುಕ್ಕರ್ಗೆ ಹಾಕೋಣ. ಹಾಕಿದ ನಂತರ 5 ಕಪ್ ನೀರು ಹಾಕಿ ಸ್ವಲ್ಪ ಉಪ್ಪು, 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ನೀವು ಯಾವ ಕಪ್ ಅಲ್ಲಿ ಅಕ್ಕಿ ಬೇಳೆ ತಗೊಂಡಿರ್ತೀರಲ್ಲ ಆ ಕಪ್ ಅಳತೆಯಲ್ಲಿ 5 ಕಪ್ ನೀರು ಹಾಕಿ ಮಾಡ್ಕೊಳ್ಬಹುದು. ನೀವು ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು. ರೇಷನ್ ಅಕ್ಕಿ ಇದ್ರೆ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದು ಕಾದ ನಂತರ ಬಾದಾಮ್, ಗೋಡಂಬಿ, ಒಣದ್ರಾಕ್ಷಿ ಮತ್ತು ತುರಿದಿರೋ ಕೊಬ್ಬರಿ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಎತ್ತಿಡಿ. ನಂತರ ಅದೇ ಪಾತ್ರೆಗೆ 2 ಕಪ್ ಬೆಲ್ಲ ಹಾಕಿ 2 ಕಪ್ ನೀರು ಹಾಕಿ. ಅಂದರೆ ನಾನಿವಾಗ ಅರ್ಧ ಕಪ್ ಬೇಳೆ ಅರ್ಧ ಕಪ್ ಅಕ್ಕಿ ತಗೊಂಡಿದ್ದೆ, ಸೊ ಅದಕ್ಕೆ ಅರ್ಧ ಕಪ್ ಬೆಲ್ಲ ಹಾಕ್ತಿದ್ದೀನಿ. ಇದು ಕುದಿ ಬಂದ ನಂತರ ಬೇಯಿಸಿರುವಂತಹ ಅಕ್ಕಿ ಬೇಳೆನ ಹಾಕ್ತಿದ್ದೀನಿ. ಇದೇ ಅಕ್ಕಿ ಬೇಳೆ ರೆಸಿಪಿಯಲ್ಲಿ ಖಾರ ಪೊಂಗಲ್ಲು ಮಾಡ್ಕೊಳ್ಬಹುದು. ಯಾವ ರೀತಿ ಅಂತ ಮುಂದಿನ ರೆಸಿಪಿಯಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಏಲಕ್ಕಿ ಪೌಡರ್ ಮತ್ತು ಫ್ರೈ ಮಾಡಿದಂತಹ ಡ್ರೈ ಫ್ರೂಟ್ಸನ್ನು ಹಾಕಿ 5 ನಿಮಿಷ ತಳ ಹತ್ತದೇ ಇರೋ ತರಹ ಕೈ ಬಿಡಲಾರದೆ ಈ ರೀತಿ ಸೌಟಿಂದ ತಿರುಗಿಸಿ ನಂತರ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡಿ. ಬೆಲ್ಲದಲ್ಲಿ ಅನ್ನ ಬೇಳೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು. ಯಾಕಂದ್ರೆ ಬೆಲ್ಲದ ಫ್ಲೇವರ್ ಅನ್ನ ಅನ್ನ ಬೇಳೆ ಚೆನ್ನಾಗಿ ಹೀರ್ಕೊಳ್ಬೇಕು. ಇವಾಗಿದು ರೆಡಿ ಆಗಿದೆ. ತಣ್ಣಗಾದ್ಮೇಲೆ ಗಟ್ಟಿ ಬಂದ್ಬಿಡುತ್ತದೆ. ಈ ಹದಕ್ಕೆ ಬಂದ್ರೆ ಸಾಕು. ತುಂಬಾ ಗಟ್ಟಿ ಅನಿಸ್ತಿದೆ ಅಂದ್ರೆ ಸ್ವಲ್ಪ ಬಿಸಿನೀರು ಹಾಕೋಬಹುದು. ಬಿಸಿ ಬಿಸಿಯಾದ ಸಿಹಿ ಪೊಂಗಲ್ ರೆಡಿ ಆಗಿದೆ. ತುಂಬಾನೇ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳಿಂದ ದೊಡ್ಡೋರವರೆಗೂ ಈ ರೆಸಿಪಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.